ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಹಾರದರ್ಶಿನಿ. ಇವತ್ತು ಇನ್ಸ್ಟಂಟಾಗಿ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ. ಇದನ್ನು ಲಂಚ್ ಬಾಕ್ಸಿಗೆ ಹಾಕ್ಕೊಡ್ಬೋದು ಮತ್ತು ಸ್ನ್ಯಾಕ್ಸ್ ಥರ ಸಂಜೆ ಕೂಡ ಮಾಡಿ ತಿನ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಹೆಲ್ದಿಯಾದಂಥ ರೆಸಿಪಿ, ತರಕಾರಿ ಎಲ್ಲ ಯೂಸ್ ಮಾಡಿ ಮಾಡಿರೋವಂಥ ರೆಸಿಪಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಆದರೆ ಅದಕ್ಕೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಇಲ್ಲಿ ತರಕಾರಿಗಳನ್ನು ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ಕ್ಯಾರೆಟ್, ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ಮ ತೊಗೊಂಡಿದ್ದೀನಿ. ಮತ್ತು ಬೇರೆ ಯಾವುದಾದ್ರು ತರಕಾರಿ ಹಾಕ್ಕೋಬೋದು, ಬಟಾಣಿ ಅದೆಲ್ಲ ಹಾಕ್ಕೋಬೋದು. ಇಲ್ಲಿ ಕ್ಯಾರೆಟ್ನ ತುರಿದು ತೊಗೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ, ಒಂದು ಟೊಮ್ಯಾಟೊನ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ನಂತರ ಧನಿಯಾ ಸೊಪ್ಪು ಕೂಡ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಗರಂ ಮಸಾಲ ಹಾಕ್ಕೋಬೇಕು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಮತ್ತು ಖಾರ ಪುಡಿ ಹಾಕಬೇಕು, 1 ಟೀ ಸ್ಪೂನ್ ಅಷ್ಟು. ಮತ್ತು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಮತ್ತು ಅರಿಶಿನ ಪುಡಿ ಒಂದು 1/4 ಟೀ ಸ್ಪೂನ್ ಅಷ್ಟು. ಮತ್ತು ಜೀರಿಗೆ ಪುಡಿ ಹಾಕ್ಕೋಬೇಕು, ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೋಬೇಕು. ಇಲ್ಲಾಂದರೆ ಜೀರಿಗೆನ ಹಾಗೆ ಕೂಡ ಹಾಕ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಮತ್ತು ಲಾಸ್ಟಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ. ಅದೊಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ನೋಡಿ, ಈ ಥರ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ತರಕಾರಿ ಎಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಮತ್ತು ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾರಲ್ಲ, ಅಂಥವರಿಗೆ ಈ ಥರ ಒಂದು ರೆಸಿಪಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಈಗ ನೋಡಿ, ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊತೀನಿ. ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಕಡಲೆ ಹಿಟ್ಟು ಇಷ್ಟೇ ಹಾಕಿದ್ರೆ ಸಾಕಾಗುತ್ತೆ. ಸ್ವಲ್ಪ ಅದು ಬೈಂಡಿಂಗ್ಗೋಸ್ಕರ ಹಾಕೋತಾ ಇರೋದು. ನಂತರ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು. ಮತ್ತು 1-2 ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಮತ್ತು ನೋಡಿ, ಈ ಥರ ಒಂದು ಮಿಕ್ಸ್ ಮಾಡ್ಕೋಬೇಕು. ಈಗ ಚಪಾತಿ ಮಾಡಿ ಉಳಿದಿರುತ್ತಲ್ಲ ಹಿಟ್ಟು, ಇಲ್ಲಾಂದರೆ ಚಪಾತಿ ಮಾಡಿಲ್ಲ ಅಂದರೆ ಆ ಥರ ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ, ಗೋಧಿ ಹಿಟ್ಟು, ಅದೇ ಥರ ಹಿಟ್ಟನ್ನು ಕಲಸಿ ಇಟ್ಕೋಬೇಕಾಗುತ್ತೆ ಫಸ್ಟಿಗೆ. ಇಲ್ಲಿ ನಾನು ಚಪಾತಿ ಮಾಡಿ ಉಳಿದಿರೋಂಥ ಹಿಟ್ಟಿಂದ ಮಾಡ್ತಾ ಇರೋದು. ಯೂಶ್ವಲಿ ನಾವು ಚಪಾತಿಗೆ ಹಿಟ್ಟು ಕಲಿಸ್ಬೇಕಾದ್ರೆ ಗೋಧಿ ಹಿಟ್ಟು ಮತ್ತು ನೀರು, ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊತೀವಲ್ಲ, ಅದೇ ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಬ್ಯಾಟರ್ ರೆಡಿ ಆಯಿತು, ಸ್ಟಫಿಂಗ್ ರೆಡಿ ಆಯಿತು. ಈಗ ಇದನ್ನು ಸೈಡಲ್ಲಿ ಇಡ್ತೇನೆ. ಈಗ ನೋಡಿ, ಚಪಾತಿ ಹಿಟ್ಟು ಉಳಿದಿದೆ ಅಲ್ಲ, ಅದನ್ನು ತೆಗಿತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ಥರ ಒಂದು ಪಾತ್ರೆಯಲ್ಲಿ ಸ್ಟೀಮ್ ಬರ್ಸೋಕ್ಕೆ ಇರುತ್ತೆ. ಸೊ ಈ ಥರ ಒಂದು ಪಾತ್ರೆ ಇದ್ದರೆ ಅದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೋಬೇಕು ಫಸ್ಟಿಗೆ. ನೋಡಿ, ಚಪಾತಿ ಹಿಟ್ಟು ಉಳಿದಿತ್ತಲ್ಲ, ಇದು ಗೋಧಿ ಹಿಟ್ಟು. ಅದನ್ನು ಸ್ವಲ್ಪ ಒಂದು ಪೋರ್ಷನ್ ತೊಗೋತಾ ಇದ್ದೀನಿ. ಇಷ್ಟೇ ದೊಡ್ಡದು ತೊಗೋಬೇಕು ಅಂತೇನಿಲ್ಲ, ಯಾವ ಸೈಜಲ್ಲಿ ಬೇಕಾದರೂ ತೊಗೋಬೋದು. ಒಟ್ಟಿನಲ್ಲಿ ಒಂದು ಚಪಾತಿಯಲ್ಲಿ ನಾವು ರೋಲ್ ಮಾಡ್ಕೋಬೇಕಾಗುತ್ತೆ. ತುಂಬ ತೆಳು ಮಾಡ್ಕೋಬಾರ್ದು, ಸ್ವಲ್ಪ ದೊಡ್ಡ ಸೈಜಲ್ಲೇ, ಇಲ್ಲಾಂದರೆ ಸ್ಮಾಲ್ ಸೈಜಲ್ಲಿ ಕೂಡ ಮಾಡ್ಕೋಬೋದು, ಆ ಥರ ಏನಿಲ್ಲ. ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ, ಅದಕ್ಕೋಸ್ಕರ ಕಂಫರ್ಟಬಲ್ ಹೇಗೆ ಆಗುತ್ತೆ ಹಾಗೆ ಮಾಡ್ಕೋಬೋದು. ಈಗ ಒಂದು ಮೀಡಿಯಮ್ಮಾಗಿ ದಪ್ಪ ಇರೋವಂಥ ಒಂದು ಚಪಾತಿನ ರೋಲ್ ಮಾಡ್ಕೋತಾ ಇದ್ದೀನಿ. ತುಂಬ ತೆಳು ಮಾಡಿಕೊಂಡ್ರೆ ಸ್ವಲ್ಪ ಮಧ್ಯದಲ್ಲೇ ಕಟ್ಟಾಗುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಇರಲಿ, ಸ್ವಲ್ಪ ಜಾಸ್ತಿ ಅಲ್ಲ. ನೋಡಿ, ಈ ಥರ ಒಂದು ದೊಡ್ಡದಾಗಿ ಒಂದು ಚಪಾತಿನ ರೋಲ್ ಮಾಡ್ಕೊಂಡಿದ್ದೀನಿ. ಈಸಿಯಾಗಿ ಇನ್ಸ್ಟೆಂಟಾಗಿ ಆಗುವಂಥ ಸ್ನ್ಯಾಕ್ಸ್ ಆಗಲಿ, ತಿಂಡಿ. ಇದನ್ನು ಬೆಳಗ್ಗೆ ಮಾಡಿ ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿ ತಿಂತಾರೆ. ಇಲ್ಲಾಂದರೆ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಮಾಡಿ ಕೊಡ್ಬೋದು. ಈಗ ಚಪಾತಿ ರೋಲ್ ಮಾಡಿತ್ತಲ್ಲ, ಈಗ ನಾವು ಸ್ಟಫಿಂಗ್ ರೆಡಿ ಮಾಡಿದ್ದೀವಲ್ಲ, ಅದನ್ನು ಈ ಥರ ಚಪಾತಿ ಮೇಲೆ ಒಂದು ಲೇಯರ್ ಹಾಕೋಬೇಕು. ಈ ಥರ ಜೆಂಟ್ಲಿ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಕಂಪ್ಲೀಟಾಗಿ ಹಾಕೋಬೇಕಾಗುತ್ತೆ. ಸ್ವಲ್ಪನೂ ಗ್ಯಾಪ್ ಬಿಡ್ದಲ್ಲೇ ಹಾಕೋಬೇಕು. ಇದರಿಂದ ಒಂದು 2-3 ಜನ ತಿನ್ಬೋದು, ಅಷ್ಟು ರೆಡಿ ಆಗುತ್ತೆ ಇದರಲ್ಲಿ. ಈಗ ನೋಡಿ, ಎಲ್ಲನೂ ಕಂಪ್ಲೀಟಾಗಿ ಫುಲ್ಲು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೋಲಿ ಇದನ್ನು ರೋಲ್ ಮಾಡ್ಕೊತಾ ಬರಬೇಕು. ಟೈಟಾಗಿ ಪ್ರೆಸ್ ಮಾಡೋಕ್ಕೇನೂ ಹೋಗಬಾರ್ದು, ಜಸ್ಟ್ ಹೀಗೆ ಸ್ಲೋಲಿ ರೋಲ್ ಮಾಡ್ಕೊತಾ ಬರಬೇಕು. ಈಸಿಯಾಗಿ ಆಗುತ್ತೆ, ಏನು ಕಷ್ಟ ಆಗಲ್ಲ. ನೋಡಿ, ಸ್ವಲ್ಪ ಡ್ರೈ ಹಿಟ್ಟನ್ನು ಹಾಕಿ ರೋಲ್ ಮಾಡ್ಕೊಂಡಿದ್ರೆ ಈಸಿಯಾಗಿ ರೋಲ್ ಮಾಡೋಕ್ಕಾಗುತ್ತೆ.
ಈ ಥರ ರೋಲ್ ಮಾಡಾದ್ಮೇಲೆ ಇದು ನೋಡಿ ಸ್ವಲ್ಪ ಉದ್ದ ಇದೆಯಲ್ಲ, ದೊಡ್ಡದಿದೆಯಲ್ಲ, ಇಲ್ಲಿ ನಾನು ಮಧ್ಯದಲ್ಲಿ ಒಂದು ಕಟ್ ಮಾಡ್ಕೋತೀನಿ. ಯಾಕಂದರೆ ಸ್ವಲ್ಪ ಸ್ಮಾಲ್ ಸೈಜಲ್ಲಾದರೆ ಅಲ್ಲಿ ಪಾತ್ರೆಗೆ ಕರೆಕ್ಟ್ ಆಗುತ್ತೆ ಸೈಜು. ಈಗ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ಸ್ಟೀಮ್ ಬರ್ಸೋಕ್ಕೆ ಅಂತ ಒಂದು ನೀರು ಹಾಕಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಅದನ್ನು ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಈಗ ನೋಡಿ, ಈಗ ಈ ಪಾತ್ರೆಯಲ್ಲಿ ನಾವೇನೋ ರೆಡಿ ಮಾಡ್ತೀವಲ್ಲ ರೋಲ್, ಅದನ್ನು ಇಟ್ಕೋಬೇಕಾಗುತ್ತೆ. ಈಗ ಇದನ್ನು ಒಂದು ಜಸ್ಟ್ ಒಂದು 6 to 7 ಮಿನಿಟ್ಸ್ ಸ್ಟೀಮ್ ಬರ್ಸಿದ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತೇನೂ ಇಡಬೇಕಾಗಿಲ್ಲ, ಬೇಗ ಕುಕ್ ಆಗುತ್ತೆ ಇದು. ನೋಡಿ, ಜಸ್ಟ್ ಒಂದು ಇಲ್ಲಿ ಎಕ್ಸಾಕ್ಟಾಗಿ 7 ಮಿನಿಟ್ಸ್ ಇಟ್ಟಿದ್ದೀನಿ ಹೈ ಫ್ಲೇಮಲ್ಲಿ. ನೋಡಿ, ಕರೆಕ್ಟಾಗಿ ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ರಿಮೂವ್ ಆಗುತ್ತೆ ನೋಡಿ, ಏನು ಅಂದ್ಕೊಳ್ಳೋದೇನೂ ಇಲ್ಲ. ಈಗ ಇದನ್ನು ಕಟ್ ಮಾಡಿ ಹಾಗೆ ಕೂಡ ಸರ್ವ್ ಮಾಡ್ಬೋದು. ಆ ಥರನೂ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಕಟ್ ಮಾಡೋದು ಈ ಥರ ರೌಂಡಿಗೆ ಕಟ್ ಮಾಡ್ಕೋಬೇಕು. ನೋಡಿ, ಎಷ್ಟು ಈಸಿಯಾಗಿ ಚೆನ್ನಾಗಿ ಕಟ್ ಮಾಡೋಕ್ಕೆ ಬರುತ್ತೆ. ಈಗ ಇದನ್ನೇನು ಮಾಡಬೇಕು ಅಂದರೆ ಹಾಗೆ ಸರ್ವ್ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ ಇದನ್ನು ಸ್ವಲ್ಪ ಶಾಲೋ ಫ್ರೈ ಮಾಡಬೇಕು. ಹಾಗೆಯೇ ಜಸ್ಟೊಂದು ತವದಲ್ಲಿ ಎಣ್ಣೆ ಹಾಕೋಬೇಕು. ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ಈಗ ನೋಡಿ, ಗ್ಯಾಸ್ ಮೇಲೆ ತವ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೋಬೇಕು. ನಂತರ ಈ ಥರ ಎಲ್ಲ ಹಾಕಿ ಸ್ವಲ್ಪ ಹಾಕಿ ಫ್ರೈ ಮಾಡಿ ತೆಗಿಬೇಕಾಗುತ್ತೆ. ಇದೊಂದು ಜಸ್ಟ್ 2 ಮಿನಿಟ್ಸ್ ಸಾಕು. ಟೋಟಲಿ ಒಂದು 10 ಮಿನಿಟ್ಸಲ್ಲಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಅರ್ಜೆಂಟಾಗಿ ಮಾಡಬೇಕು ಅಂದರೆ ಈ ಥರ ಒಂದು ಸ್ನ್ಯಾಕ್ಸ್ ಮಾಡ್ಕೋಬೋದು. ಚೆನ್ನಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನೋಡಿ, ಈ ಥರ ಒಂದು ಫ್ರೈ ಮಾಡ್ಕೋತೀನಿ. ಇದೇ ಥರ ವೆರೈಟಿ ರೆಸಿಪಿ ಇದನ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಒಂದು ಸೈಡ್ ಆಯ್ತಲ್ಲ, ಈಗ ಇನ್ನೊಂದು ಸೈಡ್ ಕೂಡ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡೋದು ಬೇಡ ಅಂದರೆ ಹಾಗೇ ಕೊಡ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಸ್ವಲ್ಪ ಇಲ್ಲಿ ಸೈಡೆಲ್ಲ ಎಡ್ಜಸ್ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಅಲ್ಲ ಅಂತ ಈ ಥರ ಒಂದು ಫ್ರೈ ಮಾಡ್ಕೊಳ್ಳೋದು. ಈಗ 2 ಸೈಡನ್ನು ಫ್ರೈ ಆಗೈತಲ್ಲ, ಇದನ್ನೆಲ್ಲ ತೆಗಿಬೇಕು. ಇದನ್ನು ಸಾಸ್ ಜೊತೆ ಆಗಲಿ ಗ್ರೀನ್ ಚಟ್ನಿ ಜೊತೆ ಆಗಲಿ ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಟೊಮೆಟೊ ಸಾಸಲ್ಲಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್. ಒಂದು ಸಲ ಈ ಥರ ಒಂದು ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.